ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜುಲೈ 1ನೇ ತಾರೀಕು ಇವತ್ತು ಪತ್ರಿಕೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಕನ್ನಡ ಓದುಗರಿಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ, ಇವತ್ತು ಜುಲೈ 1 ಕನ್ನಡ ಪತ್ರಿಕಾ ದಿನಾಚರಣೆ ಅಂತೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದು ಒಂದು ಹೆಮ್ಮೆ ಪಡುವಂಥ ವಿಚಾರ. ಯಾಕೆ ಅಂತೇಳಿದ್ರೆ ಇವತ್ತು ಕನ್ನಡ ನಾಡಿನಲ್ಲಿ, ಕನ್ನಡ ನೆಲದಲ್ಲಿ ನಾವೆಲ್ಲರೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಸಂಬಂಧವನ್ನು ಬೆಸೀತಾ ಇದ್ದೇವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಸಂಸ್ಕೃತಿಯನ್ನು ಬಿತ್ತುತ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತಿನ ಮಾಧ್ಯಮ ಯುಗವೇ ಎಲ್ಲವನ್ನು ಕೂಡ ಇಡೀ ದೇಶಾದ್ಯಂತ ಅದನ್ನು ತಿಳಿಸುವ ಮೂಲಕ ಇವತ್ತಿನ ಮಾನವತಾ ಸಮಾಜವನ್ನು ಬೆಸೆಯುವ ಕಡೆ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ಜುಲೈ 1 ಯಾಕೆ ಕನ್ನಡ ಪತ್ರಿಕಾ ದಿನಾಚರಣೆ ಅಂತೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ 1843ರಲ್ಲಿ ಜರ್ಮನಿ ದೇಶದ ಒಬ್ಬ ವಿಜ್ಞಾನಿ, ಮೊದಲನೇದಾಗಿ ಎರ್ಮನ್ ಫ್ರೆಡ್ರಿಕ್ ಮೋಂಗ್ಲಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಒಂದು ಕನ್ನಡ ಪತ್ರಿಕೆಯನ್ನು ಮೊದಲು ಅದನ್ನು ಪ್ರಚಾರ ಮಾಡ್ತಾರೆ ಜುಲೈ 1, 1843ರಲ್ಲಿ. ಆವತ್ತಿನ ಈ ಜುಲೈ 1ನೇ ತಾರೀಕನೇ ಇವತ್ತು ಕನ್ನಡ ಪತ್ರಿಕಾ ದಿನ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತಿನ ಸಮಾಜವನ್ನು ಸರಿದಾರಿಗೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕನ್ನಡ ಪತ್ರಿಕೆಯ ಸಂಪಾದಕರುಗಳಿಗೆ, ಕನ್ನಡ ಪತ್ರಿಕೆಯ ವೀಕ್ಷಕರಿಗೆ, ಕನ್ನಡ ಪತ್ರಿಕೆಯ ಪ್ರತಿ ತಾಲೂಕಿನ, ಜಿಲ್ಲೆಯ, ರಾಜ್ಯ ಮಟ್ಟದ ವರದಿಗಾರರಿಗೆ ಮತ್ತು ಪತ್ರಿಕಾ ಬಳಗದವರಿಗೆ ಮತ್ತು ಎಲ್ಲ ಪತ್ರಿಕಾ ವಿತರಕರಿಗೆ ನಾನು ವಿಶೇಷವಾಗಿ ಕನ್ನಡ ನಾಡಿನ ಜನತೆಯ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಏಕೆ ಅಂತ ಹೇಳಿದ್ರೆ ಇವತ್ತು ಅಳಸಿ ಹೋಗ್ತಾ ಇರ್ತಕ್ಕಂಥ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಾ ಇರ್ತಕ್ಕಂಥ, ಎಲ್ಲರ ಕಣ್ಣನ್ನು ತೆರೆಸ್ತಾ ಇರ್ತಕ್ಕಂಥ ನಿಜವಾದಂಥ ಮೀಡಿಯಾ ಅಂತ ಹೇಳಿದ್ರೆ ಪತ್ರಿಕಾ ಮೀಡಿಯಾ, ಟಿ ವಿ ಮೀಡಿಯಾ ಆಯ್ತಾ, ಚಲನಚಿತ್ರ ಮಾಧ್ಯಮ, ಎಲ್ಲ ಮಾಧ್ಯಮವೂ ಕೂಡ ಇವತ್ತು ನಿಜವಾಗ್ಲೂ ಕೂಡ ಪ್ರಬಲವಾಗಿ ಬೆಳೀತಾ ಇದೆ. ಆ ಮಾಧ್ಯಮದ ಮೂಲಕ ಇವತ್ತು ಜಗತ್ತಿನ ಎಲ್ಲ ವಿಚಾರಧಾರೆಗಳನ್ನು ಕೂಡ ಇವತ್ತು ನಾವು ತಿಳಿತಾ ಇದ್ದೇವೆ. ಅದರಲ್ಲಿ ಪತ್ರಿಕಾ ಮಾಧ್ಯಮದೆಲ್ಲ ತುಂಬ ಪ್ರಭಾವಿ ಮಾಧ್ಯಮ. ಆದರೆ ಇವತ್ತಿನ ವಾತಾವರಣ, ಇವತ್ತಿನ ಅಂತರ್ಜಾಲ, ಇವತ್ತಿನ ಫೇಸ್ಬುಕ್, ವಾಟ್ಸಪ್ಗಳು, ಇವತ್ತಿನ ಮೊಬೈಲ್ ಬಳಕೆಗಳು ಅಥವಾ ಕಂಪ್ಯೂಟರ್ನ ಬಳಕೆಗಳು, ಇವುಗಳೆಲ್ಲವೂ ಕೂಡ ಏನು ಮಾಡ್ತಾ ಇದೆ, ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ಓದುಗರ ಅಭಿಮಾನಿಗಳನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಯಾರು ಕೂಡ ಇವತ್ತಿನ ಪತ್ರಿಕೆಯನ್ನು ಕೊಂಡು ಓದ್ತಾ ಇಲ್ಲ. ಯಾಕಂದರೆ ಪತ್ರಿಕೆಯಲ್ಲಿ ಪ್ರತಿಯೊಂದು ದಿನವೂ ಕೂಡ ನಡೀತಾ ಇರ್ತಕ್ಕಂಥ ಇತಿಹಾಸ ಅದರಲ್ಲಿ ಬರ್ತದೆ. ಪ್ರತಿದಿನ ನಡೀತಾ ಇರ್ತಕ್ಕಂಥ ಸರ್ಕಾರದ ವ್ಯವಹಾರಗಳೆಲ್ಲ, ವ್ಯವಸ್ಥೆಗಳೆಲ್ಲ ಬರ್ತಾ ಇದೆ. ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಸಮಾಜಕ್ಕೆ ಅಂತಕ್ಕಂಥದ್ದೆಲ್ಲವೂ ಬೀಳ್ತಾ ಇದೆ. ಆಳುವ ಸರ್ಕಾರದ ಯೋಜನೆಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ನೆಲದ ಇತಿಹಾಸವಾಗಿರ್ಬೋದು, ಇಲ್ಲಿನ ಪರಂಪರೆಯಾಗಿರ್ಬೋದು, ಅಥವಾ ಇಲ್ಲಿ ಹಾಳಿ ಹೋಗಿರ್ತಕ್ಕಂಥ ಮಹಾಪುರುಷರ ವಿಚಾರಧಾರೆಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪತ್ರಿಕೆ ದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಪ್ರಚಾರ ಪಡಿಸ್ತಾನೆ ಇದೆ. ಆದರೆ ನಾವು ವರದಿಗಾರರಿಗೆ ವಿಶೇಷವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೀವು ಪ್ರತಿದಿನವೂ ಕೂಡ ಯಾವುದೋ ಒಂದು ಆಳುವ ಸರ್ಕಾರಕ್ಕೆ, ಪ್ರಭಾವಿ ರಾಜಕಾರಣಿಗಳಿಗೆ ಅಥವಾ ಪ್ರಭಾವಿ ಪಕ್ಷಗಳಿಗೆ ನೀವು ಅಂಟಿಕೊಳ್ಳದೆ ನೀವು ನ್ಯಾಯಯುತ ಸಮಾಜಕ್ಕೊಂದು ನ್ಯಾಯ ಕೊಡುವಂಥ ಕೆಲಸವನ್ನು ಕೂಡ ನೀವೆಲ್ಲರೂ ಮಾಡಬೇಕು. ಇವತ್ತು ನೀವೇನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರನ್ನು ಕೂಡ ಒಂದು ಬಾಂಡಿಂಗ್ ಮಾಡುವ ಮೂಲಕ ನಿಮ್ಮನ್ನು ಒಂದು ವಿಚಾರವನ್ನು ಸರಿಯಾದ ರೀತಿ ನ್ಯಾಯಯುತವಾಗಿ ಹೇಳಲಿಕ್ಕೆ ಬಿಟ್ಕೊಡಕ್ಕಾಗದೇ ಇರತಕ್ಕಂಥ ಒಂದು ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಬೇಡಿ ಪತ್ರಕರ್ತ ಬಂಧುಗಳೇ, ಸಂಪಾದಕರೇ, ಏನೇ ಆಗಲಿ ಒಂದಷ್ಟು ಸತ್ಯವನ್ನು ಬಿತ್ತೋ ಕಡೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರಸ್ತುತದಲ್ಲೂ ಕೂಡ ಇವತ್ತು ಇಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವ್ಯವಹಾರಗಳು, ವ್ಯವಸ್ಥೆಗಳು ಪ್ರತಿಯೊಂದನ್ನು ಕೂಡ ನೀವೇ ಎಲ್ಲವನ್ನು ಕಂಡುಹಿಡಿತಾ ಇರೋರು. ಅದರಲ್ಲೂ ಕೂಡ ಇವತ್ತು ಟಿ ವಿ ಮಾಧ್ಯಮ ಇದೆಲ್ಲ ಬಹಳ ಪ್ರಭಾವವಾಗಿ ಕೆಲಸ ಮಾಡ್ತಾ ಇದೆ. ಅದರಷ್ಟೇ ವೇಗವಾಗಿ ಪತ್ರಿಕೆಯೂ ಕೂಡ ಬೆಳಿಬೇಕು. ಇವತ್ತು ಪತ್ರಿಕೆ ನಾಳೆ ನಮ್ಮ ಅಂತರ್ಜಾಲಗಳನ್ನಾಗಿರ್ಬೋದು ಅಥವಾ ನಮ್ಮ ವಾಟ್ಸಪ್, ಫೇಸ್ಬುಕ್ಗಳನ್ನಾಗಿರ್ಬೋದು ನಾವು ಸಾಕ್ಷೀಕರಿಸಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಿಂಟ್ ಮೀಡಿಯಾ ಆಗಿರ್ತಕ್ಕಂಥ ಪತ್ರಿಕೆಯನ್ನು ನಾವು ಸಾಕ್ಷೀಕರಿಸ್ಬೋದು. ಆ ಪತ್ರಿಕೆಯ ವಿಚಾರವನ್ನು ನೀವು ನ್ಯಾಯಯುತವಾಗಿ ಕೊಟ್ಟರೆ ಅದರಲ್ಲಿ ಕಾನೂನು ಮೂಲಕ ಏನೆಲ್ಲ ಕ್ರಮ ತೆಗೆದುಕೊಳ್ಬೋದು ಅಂತಕ್ಕಂಥ ಅಂಶಗಳನ್ನ ಪತ್ರಿಕೆಯಲ್ಲಿ ನೀವು ಸೇರಿಸಿದ್ರೆ ನಿಜವಾಗ್ಲೂ ಕೂಡ ಅದು ನಾಳೆ ಸಮಾಜಕ್ಕೆ ಒಂದು ಒಳ್ಳೆಯ ದಾಖಲಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ರಕರ್ತ ಬಂಧುಗಳೇ, ನೀವೆಲ್ಲರೂ ಕೂಡ ನಿಮಗೂ ಕೂಡ ಒಂದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನೋದು ಎಲ್ಲವೂ ಕೂಡ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಿಮಗೆ ಸಿಕ್ಕಬೇಕು. ಮತ್ತು ಎಲ್ಲೋ ಒಂದು ಕಡೆ ವರದಿಗಾರ ಮಿತ್ರರಿಗೆ ಒಂದು ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇಲ್ಲದೆ ಆಯಾ ತಾಲೂಕುಗಳಲ್ಲಿ
ಒಂದು ಸರಿಯಾದ ರೀತಿ ಅವರು ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ವಾತಾವರಣ ಆಗ್ತಾ ಇಲ್ಲ. ಪತ್ರಕರ್ತರ ಸಂಘ ಆಗಿರ್ಬೋದು, ವರದಿಗಾರರ ಸಂಘ ಆಗಿರ್ಬೋದು, ಇನ್ನೂ ಕೂಡ ಹೆಚ್ಚಿನ ರೀತಿ ಕೆಲಸ ಮಾಡಿ. ಏಕೆಂದರೆ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ, ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ನೀವೆಲ್ಲರೂ ಕೂಡ ಶ್ರಮ ಪಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ತಾ, ಪ್ರತಿದಿನವೂ ಕೂಡ ನಮ್ಮೂರಿನ ಇತಿಹಾಸವನ್ನು ಹಾಕುವಂಥವರಾಗಬೇಕು, ನಮ್ಮೂರಿನಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳನ್ನು ನೀವು ಹೇಳುವಂಥವರಾಗಿರಬೇಕು, ಮತ್ತು ಒಬ್ಬ ವ್ಯಕ್ತಿ ಪರಿಚಯ ಮಾಡೋದಾಗಿರ್ಬೋದು, ಒಂದು ಸ್ಥಳದ ಪರಿಚಯ ಮಾಡೋದಾಗಿರ್ಬೋದು, ಒಂದು ಇತಿಹಾಸವನ್ನು ಹೇಳೋದಾಗಿರ್ಬೋದು, ಒಬ್ಬ ದೊಡ್ಡ ವಿಜ್ಞಾನಿಯ ಲೇಖನಗಳನ್ನು ಹಾಕೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಪತ್ರಿಕೆಗಳಲ್ಲಿ ಪ್ರತಿದಿನವೂ ಕೂಡ ಬರಲಿ. ಆಗ ಬಂದಾಗ ಮಾತ್ರ ಎಲ್ಲ ಅಭಿಮಾನಿಗಳು ಪತ್ರಿಕೆಯನ್ನು ಕೊಂಡು ಓದ್ತಾರೆ ಮತ್ತು ಪತ್ರಿಕೆಗಳಿಗೆ ಅಭಿಮಾನಿಗಳಾಗ್ತಾರೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಕನ್ನಡ ನಾಡಿನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಪತ್ರಿಕೆಗಳು ಕೂಡ ಆರೋಗ್ಯಕರವಾಗಿ ನಡೆದುಕೊಂಡು ಹೋಗಲಿ. ಎಲ್ಲ ಪತ್ರಿಕೆಗಳು ಕೂಡ ತಮ್ಮ ಘನತೆಯನ್ನು, ತಮ್ಮ ಗೌರವವನ್ನು ಎತ್ತಿ ಹಿಡಿಯುವ ಮೂಲಕ ಈ ನೆಲ, ಜಲ, ಭಾಷೆಯ ಉಳಿವಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಲಿ ಎಂದು ನಾನು ಹಾರೈಸ್ತಾ, ಎಲ್ಲ ಪತ್ರಕರ್ತ ಬಂಧುಗಳಿಗೆ, ಓದುಗರಿಗೆ, ಕನ್ನಡ ಅಭಿಮಾನಿಗಳಿಗೆ ನಾನು ಶುಭ ಹಾರೈಸಿ ಇಂದಿನ ವಿಶೇಷ ಈ ಒಂದು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್. ಎಷ್ಟೋ ತನಕ ಒಳ್ಳೊಳ್ಳೆ ಮಾಹಿತಿಗಳನ್ನ ನನ್ನ ಜೊತೆ ಹಂಚ್ಕೊಂಡಿದ್ದೆ. ಹಾಗಾಗಿ ತಮಗೆ ನನ್ನ ತುಂಬ ಹೃದಯದ ಥ್ಯಾಂಕ್ ಯು ರಾಜೇಶ್, ನಿಮಗೂ ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಬನ್ನಿ ಎಲ್ಲರೂ ಕೊಂಡುಕೊಂಡು ಪತ್ರಿಕೆಯನ್ನು ಕೊಂಡು ಓದೋಣ. ಓಕೆ, ಥ್ಯಾಂಕ್ ಯು.